ಮನೆಯಿಂದ ಮಹದೇಶ್ವರ ಹಿಲ್ಸ್ಗೆ ಹೊರಡ್ಬೇಕಂದ್ರೆ ಇವರು ಫುಲ್ ಮ್ಯಾಚ್ ನೋಡಿಕೊಂಡೇ ಕೂತ್ಬಿಟ್ಟಿರೋದು. ಯಾವ ಲೆವೆಲ್ಗೆ ಅಂದರೆ ನಾವು 3 ಗಂಟೆ 4 ಗಂಟೆಗೆ ಹೊರಟೋಣ ಅಂತಲೇ ಅಂದ್ಕೊಂಡಿದ್ದು. ಮತ್ತು ಇಲ್ಲ 6 ಗಂಟೆಗೆ ಹೊರಡೋಣ, ಮತ್ತು ಆವಾಗ ಹೊರಡೋಣ ಇವಾಗ ಹೊರಡೋಣ ಅಂತ ಹಂಗೆ ಟೈಮ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, ನೀನು ಎಷ್ಟು ಗಂಟೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದು? 2 ಗಂಟೆಗೆ ಹೊರಟಿದ್ವಿ. ಕಾರಣಾಂತರದಿಂದ ಹಿಂಗೆ ಲೇಟ್ ಆಯಿತು. ಅದೇ ಏನು ಕಾರಣ ಅಂತ ತಿಳ್ಕೊಬೋದಾ? ಏನೋ ಸಿಟಿನಲ್ಲಿ ಕೆಲಸ ಇದ್ವು ನಮ್ಮ ವೈಯಕ್ತಿಕವಾದಂಥವು. ಅದನ್ನು ಮುಗಿಸ್ಕೊಂಡು ಈಗ ಯಾಕೆ ಇನ್ನ ಮನೆ ಬಿಟ್ಟು ಹೋಗ್ತೀವಿ? ಸ್ಟಾರ್ಟ್ ಆಗಿದೆ. ಮನೆ ಬಿಡೋಕೆ ಮನಸ್ಸೇ ಬರ್ತಾ ಇಲ್ಲ. ಟಿವಿ ಮುಂದೆ ಕೂತ್ಕೊಂಡ್ಬಿಡೋಣ. ಯಾವ್ದು ಇವತ್ತು ಮ್ಯಾಚು? ಇವತ್ತು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ. ಓ ದೇವ್ರೇ, ಮನೆಯಲ್ಲಂತೂ ಮಮತಾ ಕೇಳಿ 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 ನೀನೇನೋ ಹೇಳ್ಕೊ ಹೋಗು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಬೆಳೀತಾ ಇಲ್ಲ. ಯಾಕೆ ಬೆಳೀತಿಲ್ಲ? ಅಲ್ಲ, ಯಾಕೆ ಹಿಂಗ್ ಮಾಡ್ಕೊಂಡಿದ್ಯಾ? ಅರ್ಧ ಬರ್ಧ ಏನು? ಯಾಕೆ ಹಿಂಗ ಆಡ್ತಿದ್ಯಾ? ಗುಣನ್ ಕುಣ್ಸಿ ಇಷ್ಟೇ ಇದ್ದೀರಾ? ಸ್ವಲ್ಪನೂ ಲೈಟ್ ಇಲ್ಲ ಕಣಿ. ಯಾಕೆ ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನೀನ್? ಲೈಟ್ ಇಲ್ಲ ಅಂದ್ರು ಲವ್ ಲವ್ ತುಮಕೂರು. ಆನಿ ಅವರೇ, ಈ ಸಾಲಿಗೆ ನೀವು ಹಿಂಗೆಲ್ಲ ಓಡ್ಸಂಗಿಲ್ಲ. ನಿಧಾನಕ್ಕೆ 6/27 ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಹೊಡಿತಾವಲ್ಲ. ಇದು ಆನ್ ದ ವೇ ಕುಣಿಗಲ್ನಲ್ಲಿ ಡಿನ್ನರ್ ಮಾಡೋಣ ಅಂತ ನಿಲ್ಲಿಸಿದ್ದು. ಹೋಟೆಲ್ ನೇಮ್ ಬಂದು ಇದು ಹೋಟೆಲ್ ಪರಿಮಳ ಇರ್ಬೋದು. ಅಲ್ಲಿ ಏನೇನು ಬೇಕಂತ ತೊಗೊಂಡು ತಿಂತಿರೋದು. ಇವರು ಈಗ ತಿಂತಾ ಇದ್ದಾರೆ ಮಸಾಲೆ ದೋಸೆ. ಇವ್ರು ಯಾಕೆಲ್ಲ ನಮ್ಮನ್ನು ವಿಡಿಯೋ ಮಾಡ್ತಿರೋದಕ್ಕೆ ಹಿಂಗೆ ನೋಡ್ತಾರೆ? ಯಾವ ಹೋಟೆಲಲ್ಲಿ ಇರೋದು ನಾವೀಗ? ಆಮೇಲೆ ಅದೇ ಗ್ಯಾಪಲ್ಲಿ ಒಂದು ಮಿರರ್ ಸಿಕ್ತು. ಅಲ್ಲಿ ಸ್ವಲ್ಪ ರೆಡಿ ಆಗ್ತಾ ಒಂದು ಕ್ಲಿಪ್ ತೊಗೊಂಡಿದ್ದು. ಕಾಫಿ ಚೆನ್ನಾಗಿದೆ. ನನಗೂ ಆವಿಡ್ ಬದ್ರಂಗೆ ಆಗುತ್ತೆ. ಇವಾಗ ಊಟ ಮಾಡಿದ್ ಕುಡಿದ್ರೆ ಅದಕ್ಕೆ ನಾವು ಕುಡ್ದಿಲ್ಲ. ಎಲ್ಲಾದರೂ ನೆಕ್ಸ್ಟ್ ನಿಲ್ಲಿಸಿದಾಗ ಕುಡಿಯುವ, ನೋಡುವ ಏನು ಮಾಡುವುದು ಅಂತ. ಹೆಂಗಿತ್ತ ನೀವು ಊಟ? ಊಟ ಚೆನ್ನಾಗಿತ್ತ? ಅನ್ನ ಸಾಂಬಾರಂತೂ ನಂಗಂತೂ ತುಂಬ ಇಷ್ಟ ಆಯಿತು. ಯಾವಾಗ ಮೈಸೂರಿಗೆ ಹೋಗ್ತಿದ್ವಿ ವ್ಲಾಗ್ ಮಾಡ್ಕೊಂಡು ಎಲ್ಲಾದ್ರೂ ತಗೊಂಡ್ರ ಚಿಪ್ಸ್ ತಗೋಣ ಬಾ. ಆಲೂಗಡ್ಡೆ ಚಿಪ್ಸ್ ತೊಗೊಂಬರೋದಕ್ಕೆ ಹೋಗ್ತಾ ಇದೀವಿ. ಪೊಟ್ಯಾಟೊ ಚಿಪ್ಸ್. ಇದು ಫಸ್ಟ್ ಒನ್ ಆಲೂಗಡ್ಡೆ ಒಂದು. ಕೊಡಿ ಒಂದು. ಅಷ್ಟೊಂದು ಬರುತ್ತೆ ಕಾಲು ಕೆ ಜಿ ತಿಂತೀವಿ ಅಷ್ಟೊಂದು ನಾವು. ಅದು ಬನಾನಾ ಎಲ್ಲ ನೀವೇ ರೆಡಿ ಮಾಡಿರೋದಾ? ಊಟ ಮಾಡಿ ಮಿಂಚ್ಕೊಂಡು ಸ್ವೆಟರ್ ಎಲ್ಲ ಬಿಚ್ಚಿಕ್ಬಿಟ್ಟು ಬಂದವಳೆ. ಇಲ್ಲಿ ನಂಗೆ ಸಪೋರ್ಟ್ ಹಣ್ಣು ಬೇರೆ ಕೊಟ್ಟವಳೆ. ತೋರ್ಸು 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 ಇದು ಬೇರೆ ಇಲ್ಲ. ತೋರ್ಸು. ಕುಂತಿದ್ದಲ್ಲ ಅವಾಗ ಏನೂ ಆಗಿಲ್ಲ. ನಾನು ಹಂಗೆ ಮುಚ್ಚಿಕರ ವಿಡಿಯೋ ಮಾಡ್ತಿದ್ಯಾ? ಇದಕ್ಕೆ ಹಾಂ ಅಲ್ಲ
ನೀನು ನನಗೊಂದು ಹೇಳು ಅಲ್ಲ ನೀನು ನಂಗೊಂದು ಹೇಳು ಆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ತಗೊಂಡಿದ್ಯಾ ಅದು ಬಿಟ್ಟು ಊಟ ಆಗಿ ಈಚೆ ನಮಗೆ ಬಂದಿದ್ ನಾವು ತಕ್ಷಣ ಏನು ಓದಿರೋದು ನಾವು ಸಮಾಜ ಕಾರ್ಯಕರ್ತರು, ನಮಗೆ ಫ್ರೆಂಡ್ಸ್ ಜಾಸ್ತಿ. ಈಗ ಎಲ್ಲರೂ ಈಗ ಯಾರೋ ಒಬ್ರು ಇಲ್ಲೆಲ್ಲ ಇದೆಲ್ಲ social work. ನಾವು ಅವ್ರನ್ನೆಲ್ಲ ಮಾತಾಡಿಸ್ತೀವಿ. ಹಂಗಾಗಿ ತಲೆನೋವೆಲ್ಲ ಬಂದ್ಬಿಡುತ್ತೆ ಅಂತ ಹೇಳು. ಇಲ್ಲಿಗೆ ನಾವು 12 to 12:30ಗೆ ರೀಚ್ ಆಗಿದ್ವಿ ಅನಿಸುತ್ತೆ. ಅಲ್ಲಿ ಪೂಜೆ ಮಾಡೋಕ್ಕೆ ನಿಲ್ಲಿಸ್ಬಿಟ್ಟು, ಅಂದರೆ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು ನಾವು ಮೇಲೆ ಬೆಟ್ಟ ಹತ್ತೋಕ್ಕೆ. ಸೊ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿಕೊಂಡು ನಮಗೆ ಮುಂದೆ ಜರ್ನಿಯಲ್ಲಿ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಕೇಳಿಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಸ್ನ್ಯಾಕ್ಸ್ ಮತ್ತು ಕಾಫಿ ಟೀ ಎಲ್ಲ ಇತ್ತು ಅಷ್ಟು ಮಿಡ್ನೈಟಲ್ಲೂ. ಇಲ್ಲಿ ಕಾಣಿಸ್ತಿದೆಯಲ್ವಾ ಮಹದೇಶ್ವರ. ಸೊ ನಾವು ಟೆಂಪಲ್ನ ರೀಚ್ ಆದಾಗ 1 ಗಂಟೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾವೆಲ್ಲರೂ ರೆಡಿಯಾಗಿ, ಅಂದರೆ ಸ್ವಲ್ಪ ಲೇಟಾಗಿ ಎದ್ದು ರೆಡಿಯಾಗಿ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಹೊರಟಿದ್ವಿ. ಇನ್ನೂ ತಿಂಡಿ ತಿಂದಿರಲಿಲ್ಲ, ಸೊ ಅಲ್ಲೇ ತಿಂದ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಈಗ ಬೇಡ ಅಂತ ವಾಪಸ್ಸು 8:30 ಎದ್ದು 11 ಗಂಟೆವರೆಗೂ ರೆಡಿಯಾಗಿ ಈ ಸೀರೆನ 2 ಅವರ್ ಉಟ್ಕೊಂಡು ನಾವೀಗ ಸೀರೆ ಉಟ್ಕೊಳಕ್ ಸೀರೆನೂ ಬೇಡ, ನೆರಿಗೆನೂ ಬೇಡ, ನೆರಿಗೆನೂ ಬೇಡ, ಸೀರೆನೂ ಬೇಡ. ಸೀರೆ ಸಾಕ್ತಾ ಆದ್ರೆ ಉಟ್ಕೊಳ್ಳೋಕೆ ಕಷ್ಟ. ಏನ್ ಮಾಡೋದು, ಇದೇ ಪ್ರಾಬ್ಲಮ್. ಆದ್ರೂ ಹಿಂಡ್ಕೊಂಡ್ಬಿಟ್ಟಿದೀವಿ. ಖುಷಿ ಮಗ್ನೆ, ಖುಷಿ ಅಲ್ಲಿ ನೋಡಿ, ಖುಷಿ ಖುಷಿ ಖುಷಿ. ನನ್ನ ಚಾನಲ್ ಹೆಸರೇನು ಹೇಳಿ ಗೊತ್ತಾ? ಖುಷಿ ಚಂದ ಖುಷಿ, ಚಂದ ಖುಷಿ ಬ್ಲಾಗ್. ಇವಳು ಫುಲ್ ಮೆಂಟ್ಲು, ನಾವು ಹಾಫ್ ಗೀಪ್ ಎಲ್ಲ ಇಲ್ಲ. ಇವರು ಇಡ್ಲಿ ತಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿ ಇವಾಗ ಮಾದೇಶ್ವರ ಇವಾಗ ಬೆಟ್ಟ ಹತ್ತಿದ್ದೀವಿ. ಮಾಡೋದೇ ಇಲ್ಲ. ಪೂಜೆ ಬಾರೋ ಇಲ್ಲಿ ವ್ಯಾಪಾರ ಮಾಡೋದೆಲ್ಲ ತಗೊಂಡಿದ್ದೀನಿ. ನೋಡಿದ್ದೀರಾ? ಏ ವಾಂಟಿ ವಿಡಿಯೋ ಮಾಡ್ಕೊಬೇಕಂತ ಮಾಡ್ಕೊಳ್ತೀನಿ. ಕಾಯಿ 30, ಬಾಳೆಹಣ್ಣು ಹತ್ತನ 40, ಕಡ್ಡಿ 40, 60. ಅವಲೇ ಚೆನ್ನಾಗಿ ಮಾಡಿ. ಇದು ಬಾಯಿ ನೋಡಿ. ಅವ್ರೊಂದು ಎತ್ಕೊಂಡು ಬರ್ತಡೇ ಇದೆ, ಅದಕ್ಕೆ ಇವರೇ ಬೆಟ್ಟಕ್ಕೆ ಕರ್ಕೊ ಬಂದಿರೋದು ನಮ್ಮನ್ನ. ಎಷ್ಟನೇ ಸಲ ಬರ್ತಿದ್ದಾರೆ ಅಲ್ಲ, ಅಂತ ಎಷ್ಟನೇ ಕೇಳೋಣ. ವರ್ಷದ birthday ನಿಮ್ದು? ಬರ್ತಡೇ ನಂದು 39ನೇ ವರ್ಷದ ಬರ್ತಡೇ ಕಣಮ್ಮ. ಎಷ್ಟು ಸಲ ಬಂದಿದ್ದೀರಾ ಬೆಟ್ಟಕ್ಕೆ? ನಾನು ಮಹದೇಶ್ವರ ಬೆಟ್ಟಕ್ಕೆ ಸುಮಾರು ಒಂದು 20ರಿಂದ 25 ಸರಿ ಬಂದಿದ್ದೀನಿ. 39ನೇ ವರ್ಷದ್ದು ಇದೇ ಮಹದೇಶ್ವರ ಬೆಟ್ಟದಲ್ಲಿ ಆಚರಿಸ್ಕೋಬೇಕು ಅಂತ ಹೇಳಿ ನನಗೆ ಇವಾಗ ಸ್ಟಾರ್ಟ್ ಆಯ್ತು ಅದು ಅದು. ನೀನು ಹಂಗೆಲ್ಲ ಹೇಳಿದ್ರೆ ಆಗಲ್ಲ ನೋಡಿ ನನಗೆ. ಈ ಕ್ಷೇತ್ರದ ಬಗ್ಗೆ ನಿಮ್ಗೆ ಏನೇನು ಗೊತ್ತು, ನಿಮ್ಮ ಅಭಿಪ್ರಾಯ ಏನು? ಈ ಕ್ಷೇತ್ರದ ಬಗ್ಗೆ ತುಂಬ ಗೊತ್ತಿದೆ, ಬಟ್ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಈಗ ನಿಮ್ಗೆ ಹೇಳ್ತೀನಿ ಮುಂದೆ. ಆಮೇಲೆ ಹೇಳ್ತಾರೆ. ಅದರಿಂದ ಬರ್ಬೇಕಾದ್ರೆ ಮಾತಾಡೋಣ. ದೊಡ್ಡದಾಗ ಇಲ್ಲೆಲ್ಲ ಬರೀ ಮಲ್ಕೊಂಡಿರೋದ, ಮತ್ತೆ ರಷ್ಯಾದಾಗ ಭಕ್ತಾದಿಗಳಿಗೆ ರೆಸ್ಟು ವಿಶ್ರಾಂತಿ ತಾಣ ಇದೆ. ಅಂದ್ರೆ ನೈಟ್ ಎಲ್ಲ ಇಲ್ಲ ಮಲ್ಕೊಬೋದಲ್ವಾ? ಎಷ್ಟು ಜನ ಇದ್ದಾರೆ? ಎಷ್ಟು ಜನ? 5 ಜನ ಇದ್ದಾರೆ. ನೋಡಿ, ಇದು ಮಾದೇಶ್ವರ ಬೆಟ್ಟ ರಂಗಮಂದಿರ ಹಾಲು. ಇಲ್ಲೆಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ. ನಿಮ್ಗೆ ಏನಾದರೂ ಇವಾಗ ಇಲ್ಲೆಲ್ಲ ನೋಡಿಬಿಟ್ಟು ಏನು ಅನ್ನಿಸ್ತು? ಅಂದರೆ ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ ಪಾಪ. ಹಿಂದಿನ ದಿನನೇ ಬಂದು ಈ ಥರ ಎಲ್ಲ ಇಲ್ಲಿ ಮಲ್ಕೊಂಡು ಜನಗಳು ಎಲ್ಲ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಅಂತ ಅನಿಸ್ತಿದೆ. ಇದು ಮಹದೇಶ್ವರ ಟೆಂಪಲ್ ಒಳಗಡೆ ಈ ಥರ ಇದ್ದಿದ್ದು. ತುಂಬ ಬಿಸಿಲಿತ್ತು ಆಲ್ರೆಡಿ. ನಾವು ಹೋದಾಗ ಒಂದು 11:30 ಸ್ಲಿಪ್ಪರ್ 11 ಇರ್ಬೋದು. 2 ಕಿಲೋಮೀಟರಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಇವ್ರು ಅನ್ಸುತ್ತೆ. ಇದು ಟೆಂಪಲ್ ಎಂಟ್ರೆನ್ಸು, ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿ. ಇದೇ ಎಂಟ್ರೆನ್ಸ್. ಬರೀ ಫೋಟೋ ತಗೊಳೋದೇ ಆಯ್ತು. ಇವ್ರು ಯಾವ್ದು ನಿಮ್ದು ಚಾನಲ್? ಕಾಲ್ ನೋಡಿ. ಆನಿ ಬನ್ನಿ
ಬನ್ನಿ ಬನ್ನಿ ಬನ್ನಿ ನಿಮ್ದು ಲಿಕ್ಕಿ ಅವ್ರೆ, ನಿಮ್ದು ಯಾವ ಚಾನೆಲ್ಲು? ಲಿಕ್ಕಿ ಕಿಲಿ ಕಿಲಿ. ಫೋಟೋ ನಿಂತಡ್ರೆ ಇಲ್ಲಿ ಮಾದೇಶ್ವರನ ರಥದ ಮೇಲೆ ಕುಣಿಸಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕೆಲವ್ರು ನೋಡ್ಬೋದು, ಅವರು ಅರ್ಕೆ ಮಾಡ್ಕೊಂಡಿರ್ತಾರೆ ಮತ್ತು ಹರಿಸೇವೆ ಮಾಡ್ಬೋದು ಅನಿಸುತ್ತೆ. ಏನು ನೀವು ಇಲ್ಲಿ 3 ಜನ? ನೀವು ಇನ್ನು ಮುಂದೆ ಇದ್ರೆ ಹೆಂಗೆ ಮಾಡೋದು? ಹಿಂಗೆ ಮಾಡು, ಹೆಂಗೆ? ಅದರಲ್ಲೇ ಯಾರಿದು? ಖುಷಿ ಖುಷಿ ಆಯ್ ಆಯ್ ಮಾಡ್ತಾ ಇದ್ಯಾ? ಬಾಯ ಆಯ ಎಲ್ಲೋಗ್ತಿದ್ಯಾ ಖುಷಿ ನೀನು? ಬಾಬಾ ಹೇಳಿ ಚಂದವ್ರೆ ನಿಮ್ಮ ಮನದಾಳದ ಮಾತುಗಳು. ಏನು ಹೇಳಿದ್ದು? ನಿಮ್ಗೆ ಹೊಟ್ಟೆ ಸಿಗ್ತಾ ಇದೆಯಾ? ತಿಂದ್ರಲ್ಲ ತಿಂಡಿನ ಕರೆಕ್ಟಾಗಿ ತಿಂದಿಲ್ಲ. ಇಲ್ಲಿ ದೇವ್ರ ಪ್ರಸಾದ ಕೊಡಿಸ್ತೀವಿ. ಈ ಮಾಮ ಏನ್ರಿ ಹುಗ್ಗೆ ಚೆನ್ನಾಗಿ ಕಾಣಿಸ್ತಿದೆ ಕಾಣಿಸ್ತಿದೆ. ಕೇಳ್ಕೊಂಡ ಅವ್ನು ಏನೇನೋ ಕೇಳ್ಕೊಂಡ್ರೆ ಲಿಕ್ಕಿ ಏನನ್ ಕೇಳ್ಕೊಂಡ? ಯೂಟ್ಯೂಬಲ್ಲಿ ಚೆನ್ನಾಗಿ ಮಿಂಚಂಗ್ ಮಾಡಪ್ಪ ಅನ್ನು. ಲಿಕ್ಕಿ ಯೂಟ್ಯೂಬಾಗೆ ನನ್ನ ಸುಳ್ಳೆಲ್ಲ ಹೇಳಂಗಿಲ್ಲ. ನೀನ್ ಏನ್ ಕೇಳ್ಕೊಂಡೆ ಅದ್ ಮಾತ್ರ ಹೇಳು. ದೇವ್ರ ಹತ್ರ ಏನ್ ಕೇಳ್ತಾನೆ ಅಷ್ಟ್ ಮಾತ್ರ ಹೇಳು. ಸ್ಟಾರ್ಟ್ ಆಗುತ್ತೆ ಅಷ್ಟ್ ಮಾತ್ರ ಹೇಳು. ಹಾ ಬೇಗ ಹೇಳ್ಬೇಕು. ಒಳ್ಳೆ ಬುದ್ಧಿ ಕೊಡಪ್ಪ, ಮಾಡಪ್ಪ. ನಮ್ಮ ಅಪ್ಪ ಸ್ಕೂಲ್ಗೆ ಹೋಗಿ ಹೆಂಗ್ ಮಾಡ್ತಾರೆ ನಿಂಗೆ ಮನ್ಸಿರ್ಬೇಕು. ಇಲ್ಲಿ ನೋಡ್ಬೋದು ನಾವು ಹೋದಾಗ ಎಷ್ಟು ಜನ ಇದ್ದರು ಅಂತ. ನಾವು ಹೋಗಿದ್ದು ಸಂಡೇ 21. ಇದು ಕಾರ್ತಿಕ ಸೀಸನ್, ಅಂದರೆ ಕಾರ್ತಿಕ ಮಂತಲ್ಲಿ ಆಗಿರೋದ್ರಿಂದ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾವು ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನ ಮೈಸೂರಿಗೆ ಹೊರಟ್ವಿ. ಸೊ ಅದನ್ನು ನಾನು ಡೇ 2ನಲ್ಲಿ ಅಂದರೆ ಮೈಸೂರು ಲಾಗ್ನಲ್ಲಿ ಹ್ಯಾಡ್ ಮಾಡ್ತೀನಿ, ಅಂದರೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಫುಲ್ ಲೆಂತಿ ಆಗಿಬಿಡುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಲಾಟ್ಸ್ ಆಫ್ ಲವ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅಂಟಿಲ್ ದೆನ್ ಬಾಯ್ ಗಾಯ್ಸ್.